ಸರ್ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅದೇ ಅನ್ನೋದೇ ನಮ್ಗೆ ಗೊತ್ತೇ ಇರಲಿಲ್ಲ ಸರ್. ಅಮ್ಮನ್ನ ನಾವು ಹೊಗಳು ಕಲ್ತಾನೆ ಯಾಕೆ ಅದು ಜಾಸ್ತಿ ಇಂಗ್ಲೀಷು ಅಂತಾರೆ. ಕಿತ್ತೂರಾಣಿ ಚೆನ್ನಮ್ಮ, ಕೆಂಪೇಗೌಡರು ಬೆಂಗಳೂರು ಕಟ್ಟಿದವರು, ಅಲ್ಲಿ ಜೀವನ ಮಾಡ್ತವೆ ಅವರಿಂದ. ಅಲ್ಲಿಂದ ನಾಲ್ಮುಡಿ ಕೃಷ್ಣರಾಜ ಒಡೆಯರು, ಮತ್ತು ಆ ಕಡೆ ವಿಶ್ವೇಶ್ವರಯ್ಯ ನಮ್ಮ ಮಂಡ್ಯದವರು, ವಿಶ್ವೇಶ್ವರಯ್ಯ ನಾಲ್ಮುಡಿ ಕೃಷ್ಣರಾಜ ಒಡೆಯರು ನಮಗೆ ಬೇಕೇ ಬೇಕು. ಬಟ್ ಬೆಂಗಳೂರಿಗೂ ಬೇಕು, ಯಾಕೆಂದರೆ ಆ ಕಾವೇರಿ ನೀರೇ ಬೆಂಗಳೂರೆಲ್ಲ ಕುಡಿತಾ ಇರೋದು. ಮೊದಲು ನಮಗೆ ಇವ್ರು ಬೇಕು ಅಂತ, ಯಾಕೆಂದರೆ ನನಗೆ ಒಂದು ನಮ್ಮದು ಜಾಗ, ನಾವು ಕನ್ನಡದವರು ಅನ್ನೋ ಒಂದು ಉದ್ದೇಶ ಜಾಸ್ತಿ ಇದೆ. ಹಂಗಾಗಿ ನಮ್ಮವ್ರಿಗೆ ಪ್ರಾಮುಖ್ಯತೆ ಕೊಡುವ ಅಂತಂದ್ಬಿಟ್ಟು ಇವ್ರನ್ನ ಆಯ್ಕೊಂಡು ಬೇರೆಯವ್ರು ಯಾರು ಬಂದಾಗ ನಮ್ಮನ್ನು ರಾಜರುಗಳನ್ನ ನೋಡಲಿ ಅನ್ನೋ ಉದ್ದೇಶಕ್ಕೆ, ನಮ್ಮ ಕನ್ನಡಿಗರು ನೋಡಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕ್ಸ್ಕೊಂಡು. ಯಾಕೆಂದರೆ ಬೇರೆಯವರೆಲ್ಲ ಬರ್ತಾ ಇರ್ತಾರೆ ಹೋಟ್ಲಿಗೆ, ಇವರು ಅವಾಗ ನಮ್ಮನ್ನೇ ಬಂದು ಕೇಳ್ತಾರೆ ಯಾರು ಇವರು ಅಂತ. ಆವಾಗ ನಾವೇ ಹೇಳ್ತಾ ಇರ್ತೀವಿ ಇವರೇ ಕೆಂಪೇಗೌಡರು ನಮ್ಮ ಬೆಂಗಳೂರು ಕಟ್ತಾರು ಅಂತ. ಆ ಕಡೆ ನಮ್ಮ ನಾಲ್ಮುಡಿ ಕೃಷ್ಣರಾಜ ಒಡೆಯರವ್ರೆ, ಅವರಪ್ಪ ಇವತ್ತು ಕಾವೇರಿ ನೀರು ಕುಡಿತಾ ಇದ್ದೀವಲ್ಲ, ಹಣ ಕೊಟ್ಟವ್ರು ಅವರೇ ನಮ್ಮ ಮೈಸೂರು ರಾಜರು ಅಂತ ಅದು ಹೇಳ್ತಾ ಇರ್ತೀವಿ. ಆ ಕಡೆ ಯಾರು ವಿಶ್ವೇಶ್ವರಯ್ಯ, ಅವತ್ತಿನ ಕಾಲದಲ್ಲಿ ಅಣೆಕಟ್ಟು ಕಟ್ಟರು, ಅಮೇರಿಕಾಗೆ ಹೋದರು, ಅಮೇರಿಕಾದಲ್ಲಿ ಅಣೆಕಟ್ಟು ಕಟ್ಟಿ ಇಂಜಿನಿಯರು ಅಂತೀವಿ. ಸೊ ಇದು ಬಂದರೆ ಕಿತ್ತೂರಾಣಿ ಚೆನ್ನಮ್ಮ ಎಂಥ ಮಹಿಳೆ, ಸ್ಫೂರ್ತಿ. ಸರ್ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅದೇ ಅನ್ನೋದೇ ನಮ್ಗೆ ಗೊತ್ತೇ ಇರಲಿಲ್ಲ ಸರ್. ನಾವು ಊರಲ್ಲಿದ್ದಾಗ ಬರೀ ಕನ್ನಡ, ನಾವು ಮಂಡ್ಯದವರು, ನಮ್ಮೂರಲ್ಲಿ ಕನ್ನಡ ಬಿಟ್ಟರೆ ನಾವು ಬೆಂಗಳೂರು ಬರೋವರೆಗೂ ಕನ್ನಡ ಬಿಟ್ಟರೆ ಇನ್ಯಾವ ಭಾಷೆನೂ ಕಲ್ತು ಇರಲಿಲ್ಲ, ಏನೂ ಇಲ್ಲ. ಹಿಂದಿ ಒಂದಿತ್ತು ಸ್ಕೂಲಲ್ಲಿ 7ನೇ ಕ್ಲಾಸ್ ಆದಮೇಲೆ ಹಿಂದಿ ಬಂತು, ಹಿಂದಿ ಓದಲೂ ಇಲ್ಲ ಬರೀಲೂ ಇಲ್ಲ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಕಲ್ತಿದ್ದೀವಿ. ಬಟ್ ನಮಗೆ ಕನ್ನಡ ಅಭಿಮಾನ ಅವಾಗಿಂದ, ಯಾಕೆಂದರೆ ನಾವು ಬೆಂಗಳೂರು ಬಂದಾಗ ಈ ಹೋಟ್ಲಿಗೆ ಸೇರ್ಕೊಂಡಾಗ ಇಂಗ್ಲೀಷಲ್ಲಿ ಮಾತಾಡಿ, ತಮಿಳಲ್ಲಿ ಮಾತಾಡ್ತಾರೆ, ಹಿಂದಿಲಿ ಮಾತಾಡ್ತಾರೆ, ಇದು ಯಾವ ಭಾಷೆ ಗುರು ಅಂತ ನಮ್ಗೆ ಅನ್ಸೋದು. ಆವಾಗ ನಮ್ಮ ಕನ್ನಡ ಕಣಪ್ಪ, ನಾವು ಕನ್ನಡನೇ ಮಾತಾಡೋದು ಆ ಲೆವೆಲ್ಗೆ. ಆವಾಗ ಕನ್ನಡ ಅಭಿಮಾನ ನಮಗೆ ಜಾಸ್ತಿ ಆಯಿತು. ಹಂಗಾಗಿ ನಮ್ಮ ಹೋಟ್ಲಲ್ಲಿ ಯಾರೇ ಬಂದರೂ ಅಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ನಮ್ಮ ರೈತ ಮತ್ತು ನಮ್ಮ ಯೋಧ ಮತ್ತು ಕರ್ನಾಟಕಾಂಬೆ. ಇವರು ಅದನ್ನು ಯಾಕಲ್ಲ ಅಲ್ಲೇ ಜಾಗದಲ್ಲಿ ಯಾಕೆ ಆಗ್ತದೆ ಅಂತಂದರೆ ಅವ್ರ ಕಾಲಡಿ ನಾವೆಲ್ಲ ಇರಬೇಕು. ಆ ಉದ್ದೇಶಕ್ಕೆ ಈ ಕರ್ನಾಟಕಕ್ಕೆ ಮತ್ತು ಆ ರೈತ ಮತ್ತು ಆ ಯೋಧ ಅವ್ರ ಕೆಳಗಡೆ ನಾವು ಓಡಾಡಬೇಕು ಅಂತ ಅದನ್ನು ಸೆಂಟ್ರಲ್ ಹಾಕಿ ನಾವು ಅದ್ರ ಕೆಳಗಡೆ ಎಲ್ಲ ಹೋಗ್ತೀವಿ. ಅವ್ರ ಕೆಳಗಡೆ ನಾವಿರಬೇಕು ಅಂತ. ಅದು ನಮ್ಮದು ಲೋಗೋ, ನಮ್ಮ ಅಜ್ಜಿ ಅಡುಗೆ ಮಾಡ್ತಾ ಇರೋದಂಥ ಲೋಗೋ. ಆ ಒಂದು ಹೆಣ್ಣನ್ನು ಕುಣಿಸಿ ಆ ಸಂಪ್ರದಾಯದಲ್ಲಿ ಅಡುಗೆ ಮಾಡಿ ಜನಕ್ಕೆ ಖುಷಿ ಕೊಡಬೇಕು, ಒಳ್ಳೆ ಥರ ಊಟ ಕೊಡಬೇಕು, ಜನ ಊಟ ತಿಂದ್ಬಿಟ್ಟು ಚೆನ್ನಾಗದೆ ಅನ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆ ಲೋಗೋ ಹಾಕಿದ್ದೀನಿ. ಸರ್ ನಾನು 3,000 ರೂಪಾಯಿ ಹೋಟ್ಲು ಓಪನ್ ಮಾಡಿದಾಗ 3,000 ಇಂದ 4,000 ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ ಸರ್. ಇವಾಗ ಪರವಾಗಿಲ್ಲ ಸರ್, ಮಾಡ್ತಾಯಿದ್ದೀನಿ, ಒಂದು 30,000-40,000 ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೀನಿ. ಮಾಡ್ತಾರೆ ಸರ್, ಈಗ 2,000 3,000 ವ್ಯಾಪಾರ ಮಾಡ್ತಿದ್ದಾನೆ, ಒಂದು 30,000-40,000 ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೀನಿ ಅಂತಂದರೆ ಪರವಾಗಿಲ್ಲ ಸರ್, ಇಂಪ್ರೂವ್ ಆಗಿದೆ. ರೆಗ್ಯುಲರ್ ಕಸ್ಟಮರ್ ಬರ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲರೂ ಬನ್ನಿ, ನಿಮ್ಮ ಒಬ್ಬ ಕನ್ನಡಿಗ ಮನುಷ್ಯನ ನೀವು ಬೆಳೆಸಿ ಟೇಸ್ಟ್ ನೋಡಿ ನೀವು ಖುಷಿ ಪಡ್ತೀರಾ.